ಇಂತಹ ಅಸಂಖ್ಯಾತ ಸ್ವಾತಂತ್ರ್ಯ ಯೋಧರು ಈ ತಾಯಿ ಭಾರತೀಯ ಆರಾಧನೆಗೋಸ್ಕರ ಸಮರ್ಪಣೆಗೊಂಡು ಎಲ್ಲೋ ಕೆಲವೊಂದು ಹೆಸರುಗಳು ಮಾತ್ರ ನಮಗೆ ನೆನಪಿದೆ. ಬಾಕಿ ಉಳಿದೆಲ್ಲ ಹೆಸರುಗಳು ನಮ್ಮ ನೆನಪಿನಾಳದಲ್ಲಿ ಕೊಚ್ಚಿ ಹೋಗ್ಬಿಟ್ಟಿದೆ. ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸ್ವಾತಂತ್ರ್ಯದ ಹೋರಾಟ ಯಾರು ಮಾಡಿದ್ರು, ಯಾರು ಲೀಡರ್ಗಳು, ಇದ್ರ ಬಗ್ಗೆ ಸುಳ್ಳನ್ನ ಮಾತ್ರ ಅರಿದು ನಮ್ಮ ತಲೆಯಲ್ಲಿ ತುಂಬಿದ್ರು. ಚಾಚಾ ಮತ್ತು ತಾತ ಎರಡು ಮಂದಿ ಮಾತ್ರ ಬಿಟ್ಟರೆ ಮತ್ತೆ ಮೂರನೇವ್ರ ಹೆಸರೇ ಸ್ವಾತಂತ್ರ್ಯ ನಮ್ಗೆ ಪುಕ್ಕಟೆ ಉಪವಾಸ ಕೂತ್ಕೊಂಡಿದ್ರಿಂದ ಬಂದಿದ್ದಲ್ಲ ಕಣ್ರಿ. ಹೃದಯದ ಬಿಸಿ ರಕ್ತವನ್ನ ಈ ಮಣ್ಣಿಗೋಸ್ಕರ ಸಮರ್ಪಣೆ ಮಾಡಿರ್ತಕ್ಕಂತಹ ಸಾವಿರ ಸಾವಿರ ಯೋಧರ ಆ ತ್ಯಾಗ ಬಲಿದಾನದ ಪ್ರತಿಫಲ ನಮ್ಮ ಸ್ವಾತಂತ್ರ್ಯ. ಪುಕ್ಕೊಟ್ಟೆ ಕುತ್ಕೊಂಡಿದ್ರಿಂದ, ಉಪವಾಸ ಸತ್ಯಾಗ್ರಹ ಕುತ್ಕೊಂಡಿದ್ರಿಂದ ಎಲ್ಲೂ ನಮ್ಗೆ ಸ್ವಾತಂತ್ರ್ಯ ಸಿಗ್ಲಿಲ್ಲ. ಇತಿಹಾಸದಲ್ಲಿ ಇಷ್ಟು ಸುಳ್ಳನ ಅರ್ಧ ನಮ್ಮ ತಲೆಯಲ್ಲಿ ತುಂಬಿದ್ರು. ಬ್ರಿಟಿಷರು ಸ್ವಾತಂತ್ರ್ಯವನ್ನ ಕೊಟ್ಟು ಹೋದ್ರು. ಅವ್ರ ಜಾಗದಲ್ಲಿ ಅವ್ರ ಅಪ್ಪ ಇದ್ರೂ ಕೊಡಬೇಕಿತ್ತು. ಆ ರೀತಿಯ ಹೋರಾಟ ಈ ನೆಲದಲ್ಲಿ ನಡೆದಿತ್ತು. ಬ್ರಿಟಿಷರಿಗೆ ಅನ್ಸಿತ್ತು ತಾವು ಹೆಚ್ಚು ದಿವಸ ಇಲ್ಲಿ ಬದುಕೋದಿಲ್ಲ ಅಂತ. ಇದೇ ರೀತಿಯ ದಮನ ದಬ್ಬಾಳಿಕೆ ಭಾರತದ ನೆಲದಲ್ಲಿ ನಡೆಯೋದಿಲ್ಲ ಅನ್ನುವಂಥದ್ದು ಅವರಿಗೂ ಗೊತ್ತಿತ್ತು. ಬಿಟ್ಟು ಹೋಗ್ಲಿಕ್ಕೆ ಒಂದು ಕಾರಣ ಬೇಕಿತ್ತು. ಯಾವ್ದ್ಯಾವುದೋ ಕಾರಣವನ್ನ ಕೊಟ್ಟರು, ಒಟ್ಟಾರೆ ನಾವು ಕೊಟ್ಟಿದ್ದೀವಿ ಅಂತ ಮಾಡಿ ಸಂಪೂರ್ಣ ಅಖಂಡ ಭಾರತವನ್ನ ತುಂಡು ಮಾಡಿ ನಮ್ಮ ಕೈನಲ್ಲಿ ಕೊಟ್ಟು ಹೋದ್ರು. ಅವರು ಕೊಟ್ಟು ಹೋಗಿದ್ದು ಅನ್ನೋದಕ್ಕಿಂತ ನಾವು ಕಿತ್ಕೊಂಡಿದ್ವಿ. ಬ್ರಿಟಿಷರಿಗೆ ಈ ದೇಶದಲ್ಲಿ ರಸ್ತೆಗಳಲ್ಲಿ ತಮ್ಮ ಓಡಾಡ್ಲಿಕ್ಕೆ ಬಿಡೋದಿಲ್ಲ ಜನ ಅಂತ ಅನ್ಸ್ಬಿಟ್ಟಿದೆ. ಸ್ವಾಮಿ, ಈ ದೇಶದ ಜನಮಾನಸ ಯಾವತ್ತೂ ಕೂಡ ಮಲಗಿದ್ದಿರಲಿಲ್ಲ. ಇತಿಹಾಸದಲ್ಲಿ ಒಮ್ಮೆ ನೀವು ತೆಗೆದು ನೋಡಿ, ಪುಸ್ತಕಗಳನ್ನ ತೆಗೆದು ನೋಡಿ, ನಾವು ಇಷ್ಟು ವರ್ಷಗಳ ಕಾಲ ಗುಲಾಮರಾಗಿದ್ವಿ. ನಮ್ದು ಗುಲಾಮಿ ರಕ್ತ ಅಲ್ಲ ಕಣ್ರಿ. ಗುಲಾಮಿ ಇತಿಹಾಸ ನಮ್ದು ಅಲ್ಲೇ ಅಲ್ಲ, ನಮ್ದು ಹೋರಾಟದ ರಕ್ತ. ಮಹಮ್ಮದ್ ಘಜನಿಯಿಂದ ಪ್ರಾರಂಭ ಮಾಡಿ ಇಲ್ಲಿ ಮೌಂಟ್ ಬ್ಯಾಟನ್ ತನಕನೂ ಕೂಡ ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಬಿಟ್ರೆ ಎಲ್ಲೂ ತಲೆ ತಗ್ಗಿಸಿ ಅವರನ್ನು ಒಪ್ಕೊಂಡಿದ್ದಿರಲಿಲ್ಲ, ಯಾರನ್ನೂ ಒಪ್ಕೊಂಡಿರಲಿಲ್ಲ. 1000 ವರ್ಷಗಳ ಸುದೀರ್ಘ ಹೋರಾಟ ನಮ್ಮದಾಗಿತ್ತು. 1000 ವರ್ಷಗಳ ಸುದೀರ್ಘ ಹೋರಾಟ ನಮ್ಮದಾಗಿತ್ತು. ಯೋಚನೆ ಮಾಡಿ ಸ್ವಾಮಿ, ಈಗ ಬರಬೇಕಾದ್ರಷ್ಟೇ ನಮ್ಮ ಬಸವನಗೌಡ ಪಾಟೀಲ್ ಜೊತೆ ಹೀಗೆ ಮಾತಾಡ್ತಾ ಬಂದಿದ್ದೆ. ಮಂಡ್ಯ ಅಂದ್ರೆ ಏನು, ಹಳೆ ಮೈಸೂರು ಅಂದ್ರೆ ಏನು ಅಂತ. ಎಲ್ಲೆಲ್ಲಿ ಮುಸಲ್ಮಾನರು ಹೆಜ್ಜೆ ಇಟ್ಟಿದಾರೋ ಅಲ್ಲೆಲ್ಲ ಅವರ ನವಾಬಗಿರಿ ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತ್ರ ಆಗ್ಲಿಕ್ಕೆ ಕೊಟ್ಟಿಲ್ಲ. ಅದಕ್ಕೆ ಕಾರಣ ಇಲ್ಲಿಯ ವೀರಮಣ್ಣು. ಇಲ್ಲಿ ನಾವು ಒಳಗೆ ತಲೆ ಹಾಕ್ಲಿಕ್ಕೆ ಕೊಟ್ಟೇ ಇಲ್ಲ. ಎಲ್ಲೆಲ್ಲಿ ಮುಸಲ್ಮಾನರು ಹೋಗಿ ಗದ್ದಿಗೆ ಮೇಲೆ ಕೂತ್ಕೊಂಡ್ರು ಅಷ್ಟರ ನಂತರದಲ್ಲಿ ಅವರದೇ ದರ್ಬಾರ ನಡೆದು ಹೋಗಿತ್ತು. ನೋಡಿ, ಎಷ್ಟೋ ಕಡೆಗಳಲ್ಲಿ ನೋಡಿ. ಆದ್ರೆ ಇಲ್ಲಿ ಟಿಪ್ಪುನ ಜೊತೆಗೇನೆ ಅವನ ಸಮಾಧಿಯನ್ನು ಮಾಡಿ ಮುಗಿಸ್ಬಿಟ್ರು. ಅವನ ಮುಂದಿನ ತಲೆಮಾರು ಬರಲಿಕ್ಕೆ ಕೊಟ್ಟಿಲ್ಲ. ಈ ಹೆಮ್ಮೆ ಮೈಸೂರಿನ ಈ ವೀರಮಣ್ಣಿನ ಮಕ್ಕಳಿಗೆ ಸಲ್ಲಬೇಕು. ಬಲವಂತದಿಂದ ಮತಾಂತರ ಕೂಡ ಇಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ. ಈ ಇತಿಹಾಸ ನಮಗೆ ಯಾರು ಹೇಳಿದಾರೆ ಕಣ್ರಿ? ಈ ಇತಿಹಾಸವನ್ನ ಯಾರು ನಮಗೆ ಹೇಳಿದ್ದಾರೆ? ಗುಲಾಮರ ಆಡಳಿತ. ನಾವು ಗುಲಾಮರಾಗಿ ಬದುಕಿದ್ವಿ. ಮೊದಲು ಮೊಘಲರು ನಮ್ಮ ದೇಶವನ್ನ ಆಳಿದ್ರು, ನಂತರದಲ್ಲಿ ಬ್ರಿಟಿಷರು ಆಳಿದ್ರು. ಬಿಸಿ ರಕ್ತವು ತಣ್ಣಗಾಗಿ ಹೋಗುತ್ತೆ.
ಹೋಗುತ್ತೆ. ಇವತ್ತಿನ ಈ ಸೋಗಲಾಡಿ ಇತಿಹಾಸಕಾರರು ಬರೆದಿರತಕ್ಕಂಥ ಇತಿಹಾಸವನ್ನು ನೋಡಿದ್ರೆ ನಮ್ಮ ಬಿಸಿ ರಕ್ತನು ತಣ್ಣಗಾಗಿ ಹೋಗುತ್ತೆ. ಹಾಗಿದ್ರೆ ನಮ್ದು ಏನ್ ಇರ್ಲಿಲ್ವಾ? ನಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ಇರ್ಲಿಲ್ವಾ? ನಮ್ಮದೇ ಆಗಿರ್ತಕ್ಕಂಥ ಇತಿಹಾಸ ಇರ್ಲಿಲ್ವಾ ಅಂತ. ಈ ದೇಶದ ರಾಜರು ಕಚ್ಚಾಡ್ತಾ ಇದ್ರು, ಅದಕ್ಕೋಸ್ಕರ ಅವರಿಗೆ ಲಾಭ ಆಯ್ತು. ಸ್ವಾಮಿ, ಈ ದೇಶದ ಪರಂಪರೆಯ ಅರಿವಿದ್ದವರು ಈ ಮಾತನ್ನು ಹೇಳೋದಿಲ್ಲ. ಪ್ರತಿ ವರ್ಷದ ವಿಜಯದಶಮಿಗೆ ನಾವು ನಮ್ಮ ಗಡಿಯನ್ನ ದಾಟಿ ದಂಡಯಾತ್ರೆಯನ್ನ ಕೈಗೆತ್ತಿಕೊಳ್ಳಲೇಬೇಕು. ಇದು ನಮ್ಮ ಸಂಪ್ರದಾಯ ಆಗಿತ್ತು. ಅದು ಯುದ್ಧ ಅಂತ ಅನಿಸ್ತಿರ್ಲಿಲ್ಲ. ಬದಲಾಗಿ ನಮ್ಮ ಆ ವಿಜಯದಶಮಿಯ ವೀರ ಘೋಷ ಆಗಿತ್ತು. ಅದಕ್ಕೋಸ್ಕರ ಗಡಿಯನ್ನ ದಾಟಿ ಹೋಗ್ತಿದ್ವಿ. ಇದನ್ನ ಪರಸ್ಪರ ಅಪನಂಬಿಕೆಯ ಯುದ್ಧ ಅಂತ ಕರೆದ್ರೆ ನಿಮ್ಮಂತ ಮೂರ್ಖರು ಮತ್ತೆ ಯಾರು ಇರ್ಲಿಕ್ಕಿಲ್ಲ ಇತಿಹಾಸಕಾರರೇ. ನಮ್ಮದು ಹೋರಾಟದ ಇತಿಹಾಸ. ಅದೆಷ್ಟು ರಕ್ತ ಈ ನೆಲದಲ್ಲಿ ಚೆಲ್ಲಿದೆ ಗೊತ್ತಿದೆಯಾ? ಅದೆಷ್ಟು ಜನ ಈ ದೇಶದ ವೀರಾಧಿ ವೀರರು, ಸಾಮಾನ್ಯರು, ಮಕ್ಕಳು, ಹೆಣ್ಮಕ್ಕಳು ಈ ದೇಶಕ್ಕೋಸ್ಕರ ಬಲಿಯಾದರು ಅಂತ ಇತಿಹಾಸವನ್ನು ನಾವೇನಾದ್ರೂ ತೆಗೆದು ನೋಡಿದ್ರೆ ಕಣ್ಣಲ್ಲಿ ನೀರು ಬರುವುದಿಲ್ಲ ಕಣ್ರಿ, ಕಣ್ಣಲ್ಲಿ ರಕ್ತ ಬರಬೇಕು. ಅಂಥ ಒಂದು ದುರ್ದಮ್ಯ ಇತಿಹಾಸ, ನಮ್ದು ದುರ್ದಮ್ಯ ಇತಿಹಾಸ. ಆದ್ರೆ ನಮ್ಗೆ ಹೇಳ್ಕೊಟ್ಟಿದ್ದೇ ಬೇರೆ. ಚಿಕ್ಕವರಿರ್ಬೇಕಾದ್ರೆ ಒಂದು ಸಣ್ಣ ಕಥೆಯನ್ನು ಕೇಳ್ತಿದ್ವಿ. ಒಂದು ಸಿಂಹದ ಮರಿ ಕುರಿ ಮಂದೆ ಒಳಗಡೆ ಸೇರ್ಕೊಂಡ್ಬಿಟ್ಟಿತ್ತಂತೆ. ಅದಕ್ಕೆ ಸಿಂಹದ ಗರ್ಜನೆ ಕೂಡ ಮಾಡ್ಲಿಕ್ಕೆ ಮರ್ತು ಹೋಗ್ಬಿಟ್ಟಿತ್ತು. ಕುರಿ ತರನೇ ಕೂಗ್ತಾ ಇತ್ತು. ಯಾವತ್ತೋ ಒಂದ್ ದಿವಸ ನಿಜವಾದಂತಹ ಸಿಂಹದ ದರ್ಶನ ಆಯ್ತು. ಇದೇನು ಸಿಂಹ ಈ ಕುರಿ ಮಂದೆ ಒಳಗಡೆ ಹುಲ್ಲು ತಿಂತಾ ಇದೆಯಲ್ಲ, ಯಾಕೆ ಅಂತ ಅದಕ್ಕೆ ಅನಿಸ್ತಂತೆ. ಕರೆದು ಹೇಳ್ತಂತೆ, ಓ ಅಣ್ಣ, ನೀ ಸಿಂಹ, ನೀ ಕುರಿ ಅಲ್ಲ ಅಂತ. ಅದು ಒಪ್ಲಿಲ್ಲ. ಸಾಕು ಪ್ರಾರಂಭದಲ್ಲಿ ಇಲ್ಲ ಇಲ್ಲ, ನಾನು ಹಿಂಗೆ, ನನಗೆ ಊಟ ತಿಂಡಿ ಎಲ್ಲದನ್ನು ಕೊಟ್ಟು ಬೆಳೆಸಿದವರು ಇವ್ರನ್ನ ಹ್ಯಾಂಗ್ ಬಿಟ್ಟು ಬರ್ಲಿ, ಇಲ್ಲ ಇಲ್ಲ ನಾನು ಹಿಂಗೆ ಅಂತ. ಆಗ ಸಿಂಹ ಗರ್ಜನೆ ಹಾಕಿ ಸ್ವಲ್ಪ ಒಂದು ಕಪಾಳ ಹೊಡೆದು ಹೇಳ್ತಂತೆ. ಕುರಿಗೆ ಯಾರು ಕಪಾಳ ಹೊಡೆದಿರಲಿಲ್ಲ, ಸಿಂಹಕ್ಕೆ ಹೊಡೆದು ಗೊತ್ತು. ಅದಕ್ಕೋಸ್ಕರ ಆ ಸಿಂಹ ಇದಕ್ಕೊಂದು ಕಪಾಳ ಹೊಡೆದು ಹೇಳ್ತಂತೆ, ಮಗನೇ ನೀ ಸಿಂಹ ಅಂತ. ಅವಾಗ ಇದಕ್ಕೆ ಸಿಟ್ಟು ಬಂತ ಅಂತ. ಓ ಹೌದು, ನಾನು ಕುರಿ ತರ ಧ್ವನಿ ಇಲ್ಲ, ನಂದು ಸಿಂಹದ ಧ್ವನಿ ಇದೆ, ಏನೋ ಬದಲಾವಣೆ ಇರಬೇಕು. ಹೋಗು ಆ ಕೆರೆಯಲ್ಲಿ ನೀನು ಮುಖ ನೋಡ್ಕೋ ಅಂತ. ಅಲ್ಲಿ ಹೋಗಿ ನೋಡ್ಕೊಂತೆ. ಹೌದು, ತನ್ನ ಮುಖ ಸಿಂಹದ ತರ ಕಾಣ್ತಾ ಇದೆ. ಹನುಮಂತನಿಗೆ ಜಾಂಬವಂತ ಬೇಕಾಗುತ್ತೆ. ಹಾಗೇನೆ ನಮ್ಮ ಹಿಂದೂ ಸಮಾಜಕ್ಕೆ ಯಾರಾದರೂ ಎಚ್ಚರಿಸೋರು ಬೇಕು. ಅಣ್ಣಂದ್ರೆ ನಿಮ್ಮ ಮೈನಲ್ಲಿ ಹರಿತಾ ಇರತಕ್ಕಂಥದ್ದು ಗುಲಾಮಿ ರಕ್ತ ಅಲ್ಲ, ಬದಲಾಗಿ ಶತಮಾನಗಳ ವೀರರ ರಕ್ತ ನಿಮ್ಮ ಮೈನಲ್ಲಿ ಹರಿತಾ ಇದೆ ಅಂತ ನೆನಪಿಸ್ತಕ್ಕಂಥವ್ರೊಬ್ರು ಬೇಕು ಈ ದೇಶಕ್ಕೆ. ಆಗ ಮಾತ್ರ ಆಂಜನೇಯ ಸಮುದ್ರವನ್ನು ಉಲ್ಲಂಘನೆ ಮಾಡ್ತಾನೆ. ದಯವಿಟ್ಟು ಬಂಧುಗಳೇ, ಜಗತ್ತು ನಮಗೋಸ್ಕರ ಇವತ್ತು ಕಾಯ್ತಾ ಇದೆ. ಎಷ್ಟು ಹೇಳಿದ್ರು ನಮಗೆ, ಎಷ್ಟು ಜರದರು. ಭಾರತ ಮೂಢನಂಬಿಕೆಗಳ ಕಂತೆ, ಭಾರತ ಸಂಪ್ರದಾಯವಾದಿಗಳ ದೇಶ, ಭಾರತ ಅಭಿವೃದ್ಧಿ ಇಲ್ಲದ ನಾಡು, ಹಾವಾಡಿಗರ ದೇಶ. ನಾಸಾದವರು ನಕ್ಷತ್ರಗಳನ್ನ ಅಧ್ಯಯನ ಮಾಡೋಕ್ಕಿಂತ ಮುಂಚೆನೆ ಈ ದೇಶದಲ್ಲಿ ನಕ್ಷತ್ರಗಳ ದೂರವನ್ನು ಕೂಡ ಲೆಕ್ಕ ಮಾಡಿ ಹೇಳಿದ್ರು. ಸೂರ್ಯನಿಂದ ಚಂದ್ರನಿಗೆ, ಚಂದ್ರನಿಂದ ಭೂಮಿಗೆ ಇರ್ತಕ್ಕಂಥ ಅಂತರಗಳನ್ನ ಹೇಳಿದ್ರು, ಗ್ಯಾಲಾಕ್ಸಿಗಳ ಬಗ್ಗೆ ಹೇಳಿದ್ರು. ಇದು ಯಾರು ಮೂಢನಂಬಿಕೆಗಳ ಕಂತೆಗಳ ದೇಶ ಈ ತರ ಜ್ಞಾನವನ್ನು ಕೊಡೋದಿಲ್ಲ ಕಣ್ರಿ. ಇವತ್ತು ನಾಸಾದವರು ಕೂಡ ಇದನ್ನು ಒಪ್ಕೊಂತಾರೆ. ನಾಸಾ ಶುರುವಾಗೋಕ್ಕಿಂತ ಮುಂಚೆನೆ ನಮ್ಮ ದೇಶದಲ್ಲಿ ಪಂಚಾಂಗವನ್ನ ಬರಿತಾ ಇದ್ರು. ಒಂದು ಕ್ಷಣ ಕೂಡ ಗ್ರಹಣ ಹೆಚ್ಚು ಕಡಿಮೆ ಆಗೋದಿಲ್ಲ, ಒಂದು ಕ್ಷಣ ಕೂಡ ಸೂರ್ಯ ಚಂದ್ರರ ಉದಯ ವ್ಯತ್ಯಾಸ ಆಗೋದಿಲ್ಲ. ಅದ್ಭುತವಾಗಿರ್ತಕ್ಕಂತಹ ಗಣಿತವನ್ನ ಕೊಟ್ಟಿದ್ದು ಈ ಭಾರತ. ಇದು ಸಂಪ್ರದಾಯವಾದಿಗಳ ದೇಶ ಅಲ್ಲ, ಬದಲಾಗಿ ಗಣಿತಜ್ಞರ ದೇಶ, ವಿಜ್ಞಾನಿಗಳ ದೇಶ. ವಿಮಾನವನ್ನ ಮೊಟ್ಟ ಮೊದಲು ಕಂಡು ಹಿಡಿದಿತ್ತು ಯಾರು? ಮೊಟ್ಟ ಮೊದಲು ವಿಮಾನವನ್ನು ಹಾರಿಸಿದ್ರು? ಇತಿಹಾಸದಲ್ಲಿ ಓದೋದು ರೈಟ್ ಬ್ರದರ್ಸ್ ಅವರು ವಿಮಾನವನ್ನ ಹಾರಿಸಿದ್ರು ಅಂತ. ಆದ್ರೆ ಇದೇ ಕರ್ನಾಟಕದ ಶ್ರೀನಿವಾಸ ಶಾಸ್ತ್ರಿ ಮತ್ತು ಶಿವಕರ್ ತಾಲ್ಪಡೆ ಮುಂಬಯಿಯ ಚೌಪಾಟಿಯಲ್ಲಿ 1.5 ತಾಸು
ವಿಮಾನವನ್ನ ಹಾರಾಟ ನಡೆಸಿದ್ರು ಸುಮಾರು 10 ವರ್ಷಗಳಿಗಿಂತಲೂ ಮುಂಚೆ. ರೈಟ್ ಸಹೋದರರು ವಿಮಾನವನ್ನ ಹಾರಿಸೋಕ್ಕಿಂತ 10 ವರ್ಷಗಳಿಗಿಂತ ಮುಂಚೆ ಮುಂಬೈನ ಚೌಪಾಟಿ ಬೀಚ್ನಲ್ಲಿ ವಿಮಾನವನ್ನ 1.5 ತಾಸುಗಳ ಕಾಲ ಯಶಸ್ವಿಯಾಗಿ ಹಾರಾಟವನ್ನ ನಡೆಸಿದ್ರು ಶಿವಕರ್ ತಾಲ್ಪಡೆ. ಅಲ್ಲಿರ್ತಕ್ಕಂಥ ಜನ ಭಾರತ ಮಾತಾ ಕಿ ಜೈ ಅಂತ ಕೂಗ್ಲಿಕ್ಕೆ ಶುರು ಮಾಡಿದ್ರು. ಬ್ರಿಟಿಷರು ಗೋಲಿಬಾರ್ ಮಾಡಿದ್ರು. ಆ ಗೋಲಿಬಾರ್ನಲ್ಲಿ ಶಿವಕರ್ ತಾಲ್ಪಡೆ ಅವರ ಹೆಂಡತಿ ಕೂಡ ಸಾವಿಗೀಡಾದ್ದು. ಅದೇ ದುಃಖದಲ್ಲಿ ಶಿವಕರ್ ತಾಲ್ಪಡೆ ಒಂದು ರೀತಿಯ ಮತಿಭ್ರಮಣೆ ಆಗಾಗ ಆಯಿತು. ಅವರು ಬರೆದಿಟ್ಟಿರ್ತಕ್ಕಂಥ ಆ ಒಂದು ಅಧ್ಯಯನ ಪೂರ್ಣ ವರದಿಯನ್ನ ಇವತ್ತೂ ಕೂಡ ನಾವು ಬ್ರಿಟನ್ನಿನ ಲೈಬ್ರರಿಗಳಲ್ಲಿ ನೋಡಬಹುದು. ಭೂಮಿ ದುಂಡಗಿದೆ ಅಂತ, ಭೂಮಿ ಗೋಲಾಕಾರವಾಗಿದೆ ಅಂತ ಗೆಲಿಲಿಯೋ ಹೇಳಲಿಲ್ಲ ಕಣ್ರಿ. ಕಳೆದ ಸಾವಿರ ವರ್ಷಗಳಿಗಿಂತ ಮುಂಚೆನೆ ಭೂಮಿ ದುಂಡಗಾಗಿದೆ. ನವಗ್ರಹಗಳಿದ್ದಾವೆ, ನಕ್ಷತ್ರ ಲೋಕಗಳಿದ್ದಾವೆ, ಗ್ಯಾಲಾಕ್ಸಿಗಳಿದ್ದಾವೆ. ಋಗ್ವೇದದಲ್ಲಿ ನಾಸದೀಯ ಸೂಕ್ತ ಅಂತ ಬರುತ್ತೆ, ಸೃಷ್ಟಿ ಸೂಕ್ತ ಅಂತ ಬರುತ್ತೆ. ಅದರಲ್ಲಿ ಈ ಸೃಷ್ಟಿ ವಿಜ್ಞಾನ ಏನು, ಸೃಷ್ಟಿ ಹೇಗೆ ಪ್ರಾರಂಭಗೊಂಡಿತು ಇದನ್ನು ಅತ್ಯಂತ ವಿಸ್ತೃತವಾಗಿ ಹೇಳ್ತಾರೆ. ಇವತ್ತಿನ ಬಿಗ್ ಬ್ಯಾಂಗ್ ಥಿಯರಿ, ಜಗತ್ತಿನ ಎಲ್ಲಾ ದೇಶಗಳು ಸೇರ್ಕೊಂಡು ಏನು ಬಿಗ್ ಬ್ಯಾಂಗ್ ಥಿಯರಿಯನ್ನ, ಬ್ಲ್ಯಾಕ್ ಹೋಲ್ ಥಿಯರಿಯನ್ನ ಸ್ಟೀಫನ್ ಹಾಕಿನ್ಸ್ ನಂತಹ ವಿಜ್ಞಾನಿಗಳು ಕೂಡ ಬರೆದಿಟ್ಟಿದ್ದಾರೆ. ಅದಕ್ಕಿಂತ ಸಾವಿರ ವರ್ಷಗಳ ಮುಂಚೆ ನಾಸದೀಯ ಸೂಕ್ತಗಳಲ್ಲಿ ಇದನ್ನ ಹೇಳಿದ್ರು ನಮ್ಮ ಜನ. ಹಿಂದೂ ಅಂದ್ರೆ ಯಾರು? ಯಾರೋ ನಮ್ಮ ದೇಶಕ್ಕೆ ದಾಳಿ ಮಾಡ್ಲಿಕ್ಕೆ ಬಂದಿರತಕ್ಕಂಥವ್ರ ನಾಲಿಗೆ ಹೊರಳಿಲ್ಲ, ಅದು ಸಿಂಧು ಹೋಗಿ ಹಿಂದೂ ಆಯ್ತು, ಏನೇನೋ ಕತೆ ಕಟ್ಟಿ ಹಿಡಿದು ಯಾರ್ದೋ ನಾಲಿಗೆ ಹೊರಳಿಲ್ಲ. ಅವರು ಮಾಡಿರೋ ತಪ್ಪಿಗೆ, ಅವರ ನಾಲಿಗೆ ಮಾಡಿರೋ ತಪ್ಪಿಗೆ ನಾವು ಹಿಂದೂಗಳಾದ್ವಿ ಅಂತ ನಮ್ಮ ತಲೆಯಲ್ಲಿ ಕಟ್ಟಿದ್ರು. ಹೌದ್ ತಾನೇ ಇದು? ಸ್ವಾಮಿ ಹೀನಂ ದೂಷಯತೆ ಇದು ಹಿಂದೂ. ಅದಕ್ಕಿಂತಲೂ ಈ ಜಗತ್ತು ಕಣ್ಣು ಬಿಡೋಕ್ಕಿಂತ ಮುಂಚೆನೂ ಕೂಡ ಈ ದೇಶ ಹಿಂದೂ ದೇಶ ಆಗಿತ್ತು. ನಮ್ಮ ಅನೇಕ ಸಾವಿರ ಗ್ರಂಥಗಳು ಅದನ್ನ ಸಾರಿ ಹೇಳುತ್ತವೆ. ಹಿಂದೂ ಅಂದ್ರೆ ಏನು? ಇದೊಂದು ಸಮುದಾಯದ ಹೆಸರಲ್ಲ, ಇದೊಂದು ಜಾತಿ ಹೆಸರಲ್ಲ. ಹೀನಂ ದೂಷಯತಿ ಇತಿ ಹಿಂದೂ. ಯಾರು ಹೀನತೆಯನ್ನ ದೂಷಿಸ್ತಾರೆ, ಯಾರು ಕೆಟ್ಟದ್ದನ್ನ ವಿರೋಧಿಸ್ತಾರೆ, ಯಾರು ದುಷ್ಟತೆಯನ್ನ ವಿರೋಧಿಸ್ತಾರೆ, ಅಂಥವನು ಹಿಂದೂ ಅಂತ ನಮ್ಮ ಸಂಸ್ಕೃತ ಸಾಹಿತ್ಯಗಳಲ್ಲೇ ಹೇಳಿದೆ. ಇವತ್ತು ಹಿಂದೂ ಅಂತಂದ್ರೆ ಕೆಲವರು ಕಿವಿಗೆ ಬಿಸಿ ಮಾಡಿದ ಸೀಸವನ್ನು ಹೊಯ್ದಂಗಾಗುತ್ತೆ. ಇಲ್ಲ, ನಾವು ಜಾತ್ಯಾತೀತರು, ಅಪ್ಪ ಅಮ್ಮನ ಪರಿಚಯ ಇಲ್ಲೇ ಇರ್ತಕ್ಕಂಥವ್ರು ಮಾತ್ರ ಜಾತ್ಯಾತೀತರು ಅಂತ ಹೇಳ್ಕೊಂತಾರೆ. ಮೊದಲು ನಿಮ್ಮ ಎದೆ ಮುಟ್ಕೊಂಡು ನೋಡ್ಕೊಳ್ಳಿ. ಜಾತ್ಯಾತೀತರು ಅಂತ ಹೇಳ್ಕೊಳ್ತಕ್ಕಂಥ ಬುದ್ಧಿಜೀವಿಗಳೇ, ದುರ್ಬುದ್ಧಿಜೀವಿಗಳೇ, ಮೊದಲು ನಿಮ್ಮ ಎದೆ ಮುಟ್ಟಿ ನೋಡ್ಕೊಳ್ಳಿ. ನಿಮಗೂ ಅಪ್ಪ ಅಮ್ಮ ಇದ್ದಾರೆ. ಅಪ್ಪ ಅಮ್ಮ ಇಲ್ಲದೆ ಇದ್ರೆ, ಅಪ್ಪನ ಪರಿಚಯ ಇಲ್ಲದೆ ಇದ್ರೆ ಹೇಳ್ಕೊಳ್ಳಿ ನೀವು ಜಾತ್ಯಾತೀತರು ಅಂತ. ನಾನಂತೂ ಜಾತ್ಯಾತೀತ ಅಲ್ಲ. ಇಲ್ಲಿ ಸೇರಿರ್ತಕ್ಕಂಥ ಯಾರು ಜಾತ್ಯಾತೀತರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವ್ರಿಗೆಲ್ಲರಿಗೂ ಅಪ್ಪ ಅಮ್ಮನ ಪರಿಚಯ ಆಗಿದೆ. ಆದ್ರೆ ನಮ್ಮ ದೇಶದಲ್ಲಿ ನಮ್ಮ ಸುತ್ತಮುತ್ತಲೇ ಕಲಮುದಿದ್ದಾರೆ ನಾವು ಜಾತ್ಯಾತೀತರು. ಎಂತ ಹೇಳ್ಬೇಕಣ್ಣ, ಯಾರಾದ್ರೂ ಬೈದ್ರೆ ನಮಗ್ ತಲೆ ಕೆಡುತ್ತೆ. ಆದ್ರೆ ನಮಗ್ ನಾವೇ ಬೈಕೊಂಡ್ಬಿಡೋದು ನಾವಿಂತ ಮಕ್ಕಳು ಅಂತ. ಅದರಲ್ಲೇ ಹೆಮ್ಮೆ ಅವರಿಗೆ, ಅದರಲ್ಲೇ ಹೆಮ್ಮೆ. ನಾಚಿಕೆ ಆಗ್ಬೇಕಂದ್ರಿ, ನಾಚಿಕೆ ಆಗ್ಬೇಕು. ರಕ್ತದ ಗುರುತೆ ಗೊತ್ತಿಲ್ಲದಿರ್ತಕ್ಕಂತಹ ಸಮುದಾಯ ಇವತ್ತು ನಮ್ಮನ್ನ ಆಳ್ಲಿಕ್ಕೆ ಪ್ರಾರಂಭ ಮಾಡಿದೆ. ರಕ್ತದ ಗುರುತೆ ಗೊತ್ತಿಲ್ಲದೆ ಇರತಕ್ಕಂಥ ಸಂಪ್ರದಾಯ, ರಕ್ತದ ಗುರುತು ಗೊತ್ತಿದ್ರೆ ಹೇಳ್ಕೊಂತಿದ್ದ ನಾನು ಇಂಥ ಸಮಾಜಕ್ಕೆ ಸೇರಿರ್ತಕ್ಕಂಥವನು, ನಾನು ಇಂಥ ಧರ್ಮಕ್ಕೆ ಸೇರಿರ್ತಕ್ಕಂಥವನು ಅಂತ ಹೆಮ್ಮೆಯಿಂದ ಹೇಳ್ಕೊಂತಿದ್ದ. ರಕ್ತದ ಗುರುತೆ ಇಲ್ಲಿರ್ತಕ್ಕಂಥ ನಪುಂಸಕರು. ಇತಿಹಾಸವನ್ನು